ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪುಂಡಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸವಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಕುಕ್ಕರ್ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಪುಂಡಿ ಪಲ್ಯನೆಲ್ಲ ಕಟ್ ಮಾಡಿಕೊಂಡು ತೊಳ್ಕೊಂಡು ಹಾಕೋತಾ ಇದ್ದೀನಿ. ಇವಾಗ ಅದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ. ನೀರನ್ನು ಹಾಕಿದ ಮೇಲೆ ಕುಕ್ಕರ್ ಬಾಯನ್ನು ಮುಚ್ಚಿ ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಟು ಒಂದು 3ರಿಂದ 4 ಸೀಟಿನ ಹಾಕೋಬೇಕು. ಚೆನ್ನಾಗಿ ಕುದ್ದಿರಬೇಕದು. ನೋಡಿ, ಇವಾಗ ಕುದ್ದಿದೆ ಇದು. ಇವಾಗ ಒಂದು ಪಾತ್ರೆಯಲ್ಲಿ ಅದನ್ನು ನೀರೆಲ್ಲ ಬಸಿದ್ಬಿಟ್ಟು ತೊಗೋತಾ ಇದ್ದೀನಿ. ಇವಾಗ ಅದಕ್ಕೆ ಜೋಳದ ನುಚ್ಚನ್ನು ನಾನು ಮೊದಲೇ ನೆನೆಸಿಟ್ಟಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಜೋಳದ ನುಚ್ಚು ಇಲ್ಲ ಅಂದರೆ ನೀವು ದಪ್ಪ ರವೆ ಹಾಕೋಬೋದು, ಸಣ್ಣ ರವೆ ಹಾಕ್ಕೊಂಡ್ರೂ ನಡೆಯುತ್ತೆ. ಇವಾಗ ಅದನ್ನು ಚೆನ್ನಾಗಿ ಒಂದು ಕಡುಗೋಲು ತೊಗೊಂಡು ಮುಗಚ್ತಾ ಇದ್ದೀನಿ. ನೀಟಾಗಿ ಮುಗಚಬೇಕು, ಎಲ್ಲ ಅದು ಮಿಕ್ಸ್ ಆಗಬೇಕು. ಇವಾಗ ಅದಕ್ಕೆ ನೀರು ಹಾಕೋಬೇಕು. ನೀರು ಹಾಕಿ ಕುದಿಸ್ಬೇಕು, ಅದು ನುಚ್ಚು ಕುದಿಬೇಕು ಚೆನ್ನಾಗಿ. ಸೊ ನೀರು ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಎಲ್ಲ ನೀವು ಮಿಕ್ಸ್ ಮಾಡಬೇಕು. ಇವಾಗ ಅದನ್ನು ಗ್ಯಾಸ್ ಹಚ್ಬಿಟ್ಟು ಗ್ಯಾಸ್ ಮೇಲೆ ಪಾತ್ರೆನ ಇಟ್ಟು ಮತ್ತೆ ನೀರನ್ನು ಹಾಕಬೇಕು ಸ್ವಲ್ಪ. ಇವಾಗ ಇದು ಗಟ್ಟಿ ಗಟ್ಟಿ ಇದೆ ಅಲ್ವಾ, ನುಚ್ಚು ಕುದಿಬೇಕದು. ಅದಕ್ಕೆ ಮತ್ತೆ ನೀರನ್ನು ಹಾಕಬೇಕು. ನಾನಿವಾಗ ಮತ್ತೆ ನೀರನ್ನು ಸೇರಿಸಿದ್ದೀನಿ. ಇವಾಗ ಅದು ಕುದೀಲಿ. ಅಲ್ಲಿವರೆಗೂ ನಾವು ಒಂದು ಮಿಕ್ಸರ್ ಪಾತ್ರೆನ ತೊಗೊಂಡು ಈಗ ಅದಕ್ಕೆ ಹಸಿಮೆಣಸಿನ್ಕಾಯಿನ ಖಾರ ಹರ್ಕೋತಾ ಇದ್ದೀನಿ. ಇವಾಗ ನೋಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಮಿಕ್ಸರ್ ಮಾಡಬೇಕು. ನೋಡಿ, ಇವಾಗ ಅದನ್ನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಇವಾಗ ಆಗಿದೆ ಇದು. ಇವಾಗ ಈ ಕಡೆ ಪುಂಡಿ ಪಲ್ಯನೂ ಕುದೀತಾ ಇದೆ. ಅದು ನುಚ್ಚೆಲ್ಲ ನೀಟಾಗಿ ಕುದಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು ಅದನ್ನು. ಇವಾಗ ಈ ಕುದೀತಿರೋ ಪುಂಡಿ ಪಲ್ಯಕ್ಕೆ ನಾನು ಹಸಿ ಖಾರನ ಹಾಕೋತಾ ಇದ್ದೀನಿ. ಹಸಿ ಖಾರ ಮತ್ತು ಉಪ್ಪನ್ನು, ಇವಾಗ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ. ಹಸಿ ಖಾರ ಮತ್ತು ಉಪ್ಪನ್ನು ನೀವು ಟೇಸ್ಟಿಗೆ ಅನುಗುಣವಾಗಿ ಹಾಕಬೇಕು. ಇವಾಗ ಅರಿಶಿನ ಹಾಕಿದ್ದೀನಿ ಮತ್ತು ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ. ಮತ್ತು ಜೀರಿಗೆನ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಮತ್ತೆ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕುದಿಬೇಕಿದು. ಖಾರ ಮತ್ತು ಉಪ್ಪನ್ನು ನೀವು ರುಚಿಗೆ ಅನುಗುಣವಾಗಿ ಹಾಕ್ಕೋಬೇಕು. ನಾನಿಲ್ಲಿ ಈ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ನಾನಿಲ್ಲಿ 2 ಕಟ್ ಪುಂಡಿ ಪಲ್ಯ ಸೊಪ್ಪನ್ನು ತೊಗೊಂಡಿದ್ದೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ, ಖಾರ ಉಪ್ಪು ಎಲ್ಲ. ಮತ್ತು ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ರೆ ಅದಕ್ಕೆ ಜಾಸ್ತಿ ಎಲ್ಲ ಕ್ವಾಂಟಿಟಿನೂ ಹಾಕ್ಕೊಳ್ಳಿ. ಇವಾಗ ಅದಕ್ಕೆ ಶೇಂಗಾನ ಹಾಕಿದ್ದೀನಿ. ನಾನು ಹುರಿದಿದ್ದ ಶೇಂಗಾ ಹಾಕಿದ್ದೀನಿ. ನೀವು ಬೇಕಿದ್ದರೆ ಹಸಿ ಶೇಂಗಾನೂ ಹಾಕ್ಬೋದು, ಅಥವಾ ಹುರಿದಿದ್ದ ಶೇಂಗಾನೇ ನೆನೆ ಇಟ್ಬಿಟ್ಟು ಹಾಕ್ಬೋದು. ಮೇಲೆ ಮತ್ತೆ ಸ್ವಲ್ಪ ಎಣ್ಣೆನೂ ಹಾಕಿದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಿ ಕುದಿಸ್ಬೇಕು ಅದನ್ನು. ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪುಂಡಿ ಪಲ್ಯ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡು ತುಂಬ ಫೇಮಸ್ಸು. ಕಟಕ್ ರೊಟ್ಟಿ ಜೊತೆ ಇದನ್ನು ಹಚ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿ, ಇವಾಗ ಗ್ಯಾಸನ್ನು ಆಫ್ ಮಾಡಿ ಕೆಳಗಡೆ ಇಳಿಸಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪುಂಡಿ ಪಲ್ಯ ಅಂತ. ಸೂಪರಾಗಿ ಬಂದಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.